ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ವೇದ ಭಾಗ ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯ 23-32 ವಚನಗಳು. ಅದರಲ್ಲಿ ಮುಖ್ಯವಾದಂಥ ವಚನಗಳನ್ನು ಮಾತ್ರ ನಾವು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಓದಿಕೊಳ್ಳೋಣ. ಅದರಲ್ಲಿ 23ನೇ ವಚನ ಬಹಳ ಪ್ರಾಮುಖ್ಯವಾಗಿದೆ. ಅದರಿಂದ ನಾವು ಈ ದಿನ ವಾಕ್ಯ ಧ್ಯಾನವನ್ನು ಆರಂಭಿಸೋಣ. ಅಲ್ಲಿ ದೇವರ ವಾಕ್ಯವು ಹೀಗೆ ಹೇಳ್ತದೆ. ಯೆಹೆಜ್ಕೇಲ 18:23 ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವುಂಟೋ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ವಾಕ್ಯವು ವಿಶೇಷವಾಗಿ ಇಸ್ರಾಯೇಲ್ಯರು ಅವರು ಸೆರೆಗೆ ಹೋದ ಸಮಯದಲ್ಲಿ ಯೆಹೆಜ್ಕೇಲನ ಮುಖಾಂತರವಾಗಿ ಬಂದಂಥ ಒಂದು ಪ್ರವಾದನೆ ವಾಕ್ಯ ಎಂಬುದಾಗಿ ನಾವು ಓದಿಕೊಳ್ತೇವೆ. ಎಂತಹ ಪರಿಸ್ಥಿತಿ ಅಂತ ನೋಡೋದಾದರೆ, ಇಸ್ರಾಯೇಲರು ತಮ್ಮ ಪಾಪದ ಕಾರ್ಯದ ನಿಮಿತ್ತದಿಂದಾಗಿ ಸ್ವದೇಶವನ್ನು, ಸ್ವಜನವನ್ನು ಕಳೆದುಕೊಂಡು ಸೋತು ಹೋಗಿ ಸೆರೆಯಾಳುಗಳಾಗಿ ಅವರು ಮತ್ತೊಂದು ದೇಶಕ್ಕೆ ಬಹಿಷ್ಕರಿಸಲ್ಪಟ್ಟಿದ್ದಾರೆ, ಸೆರೆಯಾಗಿ ಒಯ್ಯಲ್ಪಟ್ಟಿದ್ದಾರೆ. ಹಾಗೆ ಬಂದಂಥ ಸ್ಥಿತಿಯಲ್ಲಿಯೂ ಸಹ ಅವರು ಇನ್ನೂ ಕೂಡ ತಮ್ಮನ್ನು ಬದಲಾಯಿಸಿಕೊಳ್ಳದೆ ತಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಅವಿಧೇಯರಾಗಿ ನಡೆಯುವುದನ್ನು ನೋಡ್ತೇವೆ. ಪ್ರಿಯರೇ, ಎಂಥ ವಿಪರ್ಯಾಸ ಅಲ್ಲವೇ! ಈಗಾಗಲೇ ಒಂದು ಬಾರಿ ತಪ್ಪು ಮಾಡಿ ಅದರಿಂದ ಸಮಸ್ಯೆಯನ್ನು, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಶಿಕ್ಷೆಯ ನಡುವೆ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಆಲೋಚನೆ ಇಲ್ಲದೆ ಅವರು ಅದೇ ತಪ್ಪನ್ನು ಮುಂದುವರಿಸ್ತಾ ಇದ್ದಾರೆ. ಈ ದಿನದ ವಾಕ್ಯ ಭಾಗದ ಆಧಾರದಲ್ಲಿ ಇರುವಂಥ ಒಂದು ಶೀರ್ಷಿಕೆ ಅಂದರೆ ಹೃದಯದ ಬದಲಾವಣೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ನಮ್ಮ ಹೃದಯದ ಬದಲಾವಣೆ. ದೇವರು ನಮ್ಮ ಹೃದಯವನ್ನು ನೋಡುತ್ತಾ ಇದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗಲೂ ಕೂಡ ನಾವು ಕೂಡ ಅನೇಕ ಬಾರಿ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ನಾವು ಕೆಲವು ಬಾರಿ ಒಪ್ಪಿಕೊಳ್ತೇವೆ, ಕೆಲವು ಬಾರಿ ನಾವು ಮುಚ್ಚಿ ಹಾಕ್ಕೊಳ್ತೇವೆ, ಹಾಗೂ ದೇವರಿಂದ ಕ್ಷಮೆಯನ್ನು ಹೊಂದಿಕೊಂಡ ನಂತರವೂ ಕೂಡ ಸ್ವಲ್ಪ ದಿನ ಚೆನ್ನಾಗಿದ್ದರೆ ಮತ್ತೆ ತಪ್ಪು ಮಾಡಿ ಮತ್ತೆ ವಿಧೇಯರಾಗ್ತೇವೆ. ಪ್ರಿಯರೇ, ಅನೇಕ ಬಾರಿ ನಾವು ಕ್ರೈಸ್ತ ಆಲೋಚನೆಗಳನ್ನು ಮಾಡಿಕೊಳ್ಳುವಾಗ ಕೇಳುವಂಥ ಒಂದು ಪ್ರಶ್ನೆ ಅಂದರೆ, ಆದಾಮ ಹವ್ವರು ತಪ್ಪು ಮಾಡದೇ ಇದ್ದರೆ ನಾವೆಲ್ಲ ಚೆನ್ನಾಗಿರ್ತಿದ್ದೆ ಎಂಬುದಾಗಿ. ಅಥವಾ ಇಸ್ರಾಯೇಲ್ ಜೀವಿತ ನೋಡಿಕೊಳ್ಳುವಾಗ, ಅಯ್ಯೋ ಇಸ್ರಾಯೇಲ್ರು ಎಷ್ಟು ಮೋಸಪ್ಪ, ಎಷ್ಟು ಸಾರಿ ದೇವರು ಅವ್ರನ್ನ ಕ್ಷಮಿಸಿ ಅವರಿಗೆ ಬಿಡುಗಡೆ ಕೊಟ್ಟರು ಕೂಡ ಮತ್ತೆ ತಪ್ಪು ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದು. ನಮ್ಮ ಪರಿಸ್ಥಿತಿಯೂ ಅಷ್ಟೇ ಅಲ್ಲವೇ ಪ್ರಿಯರೇ? ಅವರಿಗಿಂತ ಏನು ಹೊರತೇನಲ್ಲ. ನಾವು ಕೂಡ ಲೋಕದಲ್ಲಿ ಜೀವಿಸುವಾಗ ಬೇಕಾದಷ್ಟು ಬಾರಿ ಬೇಕೆಂದು ಅಥವಾ ಬೇಡದೆಯೂ ತಪ್ಪುಗಳನ್ನ ಮಾಡ್ತಾ ಜೀವನ ಮಾಡ್ತಾ ಇದ್ದೇವೆ. ಆದರೂ ದೇವರು ಕರುಣಾಮಯಿಯಾಗಿದ್ದಾನೆ, ಬದಲಾಗದವನಾಗಿದ್ದಾನೆ. ಹಾಗಾಗಿ ನಮ್ಮ ಪ್ರೀತಿ ಮಾಡುತ್ತಲೇ ಬಂದಿದ್ದಾನೆ. ಪ್ರಿಯರೇ, ದೇವರು ನಮ್ಮ ಹೃದಯ ನೋಡ್ತಾ ಇದ್ದಾನೆ ಮತ್ತು ನಮ್ಮ ಹೃದಯವನ್ನು ಬದಲಾಯಿಸಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯದಲ್ಲಿ ನಮಗೆ ಹೇಳುವ ಹಾಗೆ ದುಷ್ಟರು ಕೂಡ ಸಾಯಬಾರದು ಎಂಬುದಾಗಿ ದೇವರು ಬಯಸ್ತಾನೆ. ಪ್ರಿಯರೇ, ಅವನ ಶಿಕ್ಷೆಯಲ್ಲಿ ದೇವರು ಸಂತೋಷ ಪಡೋದಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ಆತನ ಬಯಸುವುದೇನಂತಂದರೆ, ಅಂಥ ದುಷ್ಟರು, ಅಂಥ ಮೋಸಗಾರರು ಅವರು ಪಶ್ಚಾತ್ತಾಪ ಪಟ್ಟು ಪುನಃಸ್ಥಾಪನೆಗಾಗಿ ಆತನನ್ನು ಬಯಸಬೇಕು ಎನ್ನುವುದೇ ಆತನ ಉದ್ದೇಶವಾಗಿದೆ. ನಾಶವು ಆತನ ಉದ್ದೇಶವಲ್ಲ. ಪಾಪಿಗಳು ತಮ್ಮ ಮಾರ್ಗಗಳಿಂದ ತಿರುಗಿಕೊಂಡು ಬದುಕುವುದನ್ನು ನೋಡುವ ಬಯಕೆಯನ್ನು ದೇವರು ಬಯಸ್ತಾನೆ. ಪ್ರಿಯರೇ, ಪಾಪಿಗಳು ತಮ್ಮ ದುರ್ಮಾರ್ಗವನ್ನು ಬಿಟ್ಟು ತಿರುಗಿಕೊಳ್ಳುವುದನ್ನು ಆತನ ಬಯಸ್ತಾನೆ. ಹೃದಯದ ಬದಲಾವಣೆಯನ್ನು ಬಯಸ್ತಾನೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ಆತ ನಮಗೆ ಅವಕಾಶಗಳ ಮೇಲೆ ಅವಕಾಶವನ್ನು ಕೊಟ್ಟು ನಡೆಸ್ತಾ ಇದ್ದಾನೆ. ನೋಡ್ರಿ, ಅದೇ ವಾಕ್ಯ ಭಾಗದಲ್ಲಿ 18ನೇ ಅಧ್ಯಾಯದಲ್ಲಿ ಮುಂದೆ ಓದಿಕೊಳ್ಳುವಾಗ 25ನೇ ವಚನ ಬಹಳ ಸ್ಪಷ್ಟವಾಗಿ ನಮಗೊಂದು ಮಾತನ್ನು ಹೇಳ್ತದೆ. ಅಲ್ಲಿ ದೇವ್ರ ವಾಕ್ಯ ನಮಗೆ ಹೇಗೆ ತಿಳಿಸ್ತದೆ. ಆದರೆ ನೀವು ಏನು ಹೇಳ್ತಾ ಇದ್ದೀರಿ ಅಂದರೆ, ಕರ್ತನ ಕ್ರಮವು ಸಮವಲ್ಲ ಎಂದು ಹೇಳ್ತಾ ಇದ್ದೀರಿ. ಅನೇಕ ಬಾರಿ ನಾವು ದೇವರನ್ನು ದೂಷಣೆ ಮಾಡುವಂಥದ್ದು, ಸಮಸ್ಯೆ ಮಾಡಿಕೊಂಡಿದ್ದೇವೆ, ಸಮಸ್ಯೆಯಲ್ಲಿ ಜೀವನ ಮಾಡ್ತಾ ಇದ್ದೇವೆ, ಆದರೂ ಕೂಡ ಕೊನೆಗೆ ದೂಷಣೆ ಮಾಡುವಂಥದ್ದು ದೇವರ ಮೇಲೆ. ದೇವರೆಲ್ಲಿದ್ದಾನೆ, ದೇವರಿದ್ದರೆ ಹೀಗೇಕಾಗ್ತಾ ಇತ್ತು ಎನ್ನುವಂಥ ಅನೇಕ ಸಂಗತಿಗಳಾಗಿ ನಾವು ಮಾತನಾಡಿ ದೂಷಣೆ ಮಾಡ್ತೇವೆ. ಪ್ರಿಯರೇ,
ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಹೊಣೆಗಾರಿಕೆಯನ್ನು ನಾವು ಹೊತ್ತುಕೊಳ್ಳಬೇಕು ಪ್ರಿಯರೇ. ನಮ್ಮ ತಪ್ಪುಗಳಿಗೆ, ನಮ್ಮ ಪಾಪಗಳಿಗೆ, ನಮ್ಮ ದೋಷಗಳಿಗೆ ನಾವು ಹೊಣೆಯನ್ನು ಹೊತ್ತುಕೊಳ್ಳಬೇಕು. ಇನ್ನೊಬ್ಬರನ್ನು ದೂಷಿಸುವುದನ್ನು ಬಿಟ್ಟು ಬಿಡಬೇಕು ಪ್ರಿಯರೇ. ವೈಯಕ್ತಿಕ ಜವಾಬ್ದಾರಿ ಬಹಳ ಪ್ರಾಮುಖ್ಯವಾಗಿದೆ. ಬದಲಾಗಬೇಕಾದರೆ ಯಾವುದೇ ಸಂಗತಿ ಇರಬಹುದು, ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಯಾವ ತಪ್ಪು ಇರಬಹುದು ಅಥವಾ ದೋಷ ಇರಬಹುದು, ಅದನ್ನು ಬಿಡಬೇಕು ಅಂದರೆ ನಾವು ಮೊದಲು ಅದರ ಹೊಣೆಗಾರಿಕೆಯನ್ನು ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ಆಗ ಮಾತ್ರ ನಮ್ಮ ಬಿಡುಗಡೆ ದಾರಿ ಕಾಣಿಸಿಕೊಳ್ತದೆ. ಇಸ್ರಾಯೇಲ್ ಜನರಾದರೂ ದೇವರೇ ಅನ್ಯಾಯದವನೆಂಬುದಾಗಿ ಹೇಳಿಕೊಂಡರು ಪ್ರಿಯರೇ. ಮತ್ತು ತಮ್ಮ ಪರಿಸ್ಥಿತಿಗಳಿಗೆ ಈ ವಾಕ್ಯವನ್ನು ಓದಿಕೊಳ್ಳೋ ಗೊತ್ತಾಗ್ತದೆ, ಅವರು ತಮ್ಮ ಪೂರ್ವಜರನ್ನ ದೂಷಣೆ ಮಾಡಿದ್ರು. ತಮ್ಮ ಪೂರ್ವಜರು ಹೀಗೆ ತಪ್ಪು ಮಾಡಿದ್ರಿಂದ ನಾವು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಅವರು ಹೇಳ್ತಾರೆ ಪ್ರಿಯರೇ. ಆದರೆ ಯೆಹೆಜ್ಕೇಲನು ಪ್ರವಾದನೆ ಮುಖಾಂತರ ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಕ್ರಿಯೆಗಳಿಗೆ ಜವಾಬ್ದಾರಿ ಆಗಿದ್ದಾನೆ ಎಂಬುದನ್ನು ದೇವರು ಯೆಹೆಜ್ಕೇಲನ ಮುಖಾಂತರವಾಗಿ ಸ್ಪಷ್ಟಪಡಿಸಿದ್ದಾನೆ. ನನ್ನ ಪಾಪಕ್ಕೆ ನಾನೇ ಹೊಣೆ, ನನ್ನ ತಪ್ಪಿಗೆ ನಾನೇ ಹೊಣೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೀತಿಯು ಅಥವಾ ಆಶೀರ್ವಾದವು ಅದು ವಂಶ ಪಾರಂಪರ್ಯವಾಗಿ ಬರುವಂಥ ವಿಷಯ ಅಲ್ಲ ಪ್ರಿಯರೇ. ಅದನ್ನು ನಾವು ಕಾಪಾಡಿಕೊಳ್ಳಬೇಕು, ನಾವು ಅದನ್ನು ಕಾಪಾಡಿಕೊಂಡು ಜೀವಿಸಬೇಕು. ಆಗ ಮಾತ್ರ ಆಶೀರ್ವಾದ ಮುಂದುವರಿತದೆ. ದುಷ್ಟರು ಪಶ್ಚಾತ್ತಾಪ ಪಟ್ಟರೆ ಅವರು ಕರುಣೆಯನ್ನು ಹೊಂದಬಹುದೆಂಬುದಾಗಿ ದೇವರು ನಮಗೆ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ನಾವು ನಮ್ಮ ಕ್ರಿಯೆಗಳಿಗೆ ಜವಾಬ್ದಾರರಾಗಿರುವುದಾದರೆ ಬೇರೆಯವರ ಕ್ರಿಯೆಗಳಿಗೋಸ್ಕರವಾಗಿ ಅಲ್ಲ, ಬದಲಾಗಿ ನಮ್ಮ ಕ್ರಿಯೆಗಳಿಗೆ ನಾವು ಜವಾಬ್ದಾರಿ ಇರುವುದು ಬಹಳ ಪ್ರಾಮುಖ್ಯ. ಈ ವಾಕ್ಯ ಭಾಗದಲ್ಲಿ 2 ಬಾರಿ ವಾಕ್ಯವು ನಮಗೆ ಹೇಳ್ತದೆ. 18ನೇ ಅಧ್ಯಾಯ 4ನೇ ವಚನ ಮತ್ತು 20ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ನಮಗೆ ಹೇಳ್ತದೆ. ಏನಪ್ಪ ಅಂದರೆ, ಪಾಪ ಮಾಡುವ ಆತ್ಮವೇ ಸಾಯುತ್ತದೆ ಎಂಬುದಾಗಿ. ಯಾರು ಪಾಪ ಮಾಡ್ತಾರೋ ಅವರೇ ಅನುಭವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸಿಕೊಳ್ತದೆ. ದಟ್ ಮೀನ್ಸ್ ವಿ ಆರ್ ರೆಸ್ಪಾನ್ಸಿಬಲ್. ನಮ್ಮ ತಪ್ಪುಗಳಿಗೆ ನಾವು ಜವಾಬ್ದಾರಿ ಹೊತ್ತುಕೊಳ್ಳಬೇಕು. ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ವರ್ಗಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಪ್ಪಿನ ಪರಿಣಾಮ ಇನ್ನೊಬ್ಬರು ಹೊತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಅನುಭವಿಸಬೇಕು. ಬಹಳಷ್ಟು ಒಳ್ಳೆಯದನ್ನು ಮಾಡಿದ ನೀತಿವಂತ ತಂದೆ ನಮ್ಮ ಕೂಡ ಮಾತನಾಡುತ್ತಾ ಇದ್ದಾನೆ ಮತ್ತು ಆತನ ಗಮನಕ್ಕೆ ಬಾರದಿರುವಂಥ ಯಾವ ವಿಷಯವೂ ಇಲ್ಲ ಪ್ರಿಯರೇ. ಆತನಿಗೆಲ್ಲ ಗೊತ್ತುಂಟು, ನೋಡ್ತಾ ಇದ್ದಾನೆ. ಹಾಗಾದರೆ ಕ್ರಿಯೆ ನಾವು ನೋಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇರುವ ತಪ್ಪುಗಳನ್ನು ಬಿಟ್ಟು ಕ್ರಿಯೆಯಲ್ಲಿ ತೋರಿಸುವಾಗ ಪಶ್ಚಾತ್ತಾಪವು ಬರ್ತದೆ ಪ್ರಿಯರೇ. ಆಚರಣೆಯಲ್ಲಷ್ಟೇ ಉಳ್ಕೊಂಡು ನನ್ನ ಹೃದಯ ಬದಲಾಗದೆ ಹೋದರೆ, ನನ್ನ ಜೀವಿತ ಬದಲಾಗದೆ ಹೋದರೆ ಇವೆಲ್ಲವೂ ಯಾಕೆ? ದೇವರು ನಮ್ಮನ್ನು ಕೇಳ್ತಾ ಇದ್ದಾನೋ, ನೀನು ಉಪವಾಸ ಮಾಡಿ ನನಗೋಸ್ಕರ ಊಟ ಬಿಡಿ ಎಂಬುದಾಗಿ. ಮಾಡ್ತಿರೋದು ನಮಗೋಸ್ಕರವಾಗಿ. ಈ ಉಪವಾಸ ಕ್ರಿಯೆಗಳು ನಮಗೋಸ್ಕರವಾಗಿ, ನಮ್ಮ ಭಕ್ತಿ ವೃದ್ಧಿಗೋಸ್ಕರವಾಗಿ, ನಮ್ಮ ಆತ್ಮಿಕ ಪುನರುಜ್ಜೀವನಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ ಹೊರತು ದೇವರಿಗೋಸ್ಕರವಾಗಿ ಅಲ್ಲ ಪ್ರಿಯರೇ. ನೆನಪಿಟ್ಕೊಳ್ಳೋಣ, ದೇವರು ನಮಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆತ ನಮಗೆ ಕೃಪೆ ಕೊಟ್ಟಿದ್ದಾನೆ, ಬದಲಾಯಿಸಿಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಾನೆ. ಬದಲಾವಣೆ ಆಗಲಿಕ್ಕೆ ನನಗೆ ಮನಸ್ಸು ಬೇಕಷ್ಟೇ. ನೋಡ್ರಿ, ನಾವು ದೇವರ ವಾಕ್ಯದಲ್ಲಿ ಓದಿಕೊಳ್ಳುವಾಗ, ಅರಸುಗಳ ಗ್ರಂಥಗಳನ್ನು ನೋಡಿಕೊಳ್ಳುವಾಗ ನಮಗೆ ಗೊತ್ತಿರುವಂಥ ಅರಸನಾದ ಹಿಜ್ಕೀಯನ ಬಗ್ಗೆ ಗೊತ್ತುಂಟು ನಮಗೆ. ಹಿಜ್ಕೀಯನು ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಆರಂಭದಲ್ಲಿ. ಆನಂತರ ಅವನು ಕೂಡ ಸಂಪೂರ್ಣವಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಸೋತಿ ಹೋಗ್ತಾನೆ, ಕೆಲವು ತಪ್ಪುಗಳು ಕೂಡ ಮಾಡ್ತಾನೆ. ಹೀಗಾಗಿ ಹಿಜ್ಕೀಯನನ್ನು ಸಾಯಿಸಬೇಕೆಂಬುದಾಗಿ ಅಥವಾ ನಿನ್ನ ಕಾಲ ಮುಗಿತೆಂಬುದಾಗಿ ದೇವರು ಪ್ರವಾದಿ ಮುಖಾಂತರ ಹೇಳಿದಾಗ ಅವನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನು ಮಾಡಿದ ಒಳ್ಳೆಯ ಕಾರ್ಯ ಅನಿಸ್ಕೊಂಬಂತ ಹೇಳುವಾಗ ದೇವರು ಅವನಿಗೆ 15 ವರ್ಷಗಳ ಕಾಲ ಜೀವಿತವನ್ನು ಅವನು ಹೆಚ್ಚಿಗೆ ಕೂಡಿಸಿಕೊಡ್ತಾನೆ ಪ್ರಿಯರೇ. ಒಳ್ಳೆಯ ರಾಜನಿದ್ದ, ಒಳ್ಳೆಯನಾಗಿ ಜೀವನ ಮಾಡಿದ. ಆದರೆ ಅವನ ಮಗ ನೋಡಿಕೊಳ್ಳುವಾಗ ಮನಸ್ಸೆ ಅತ್ಯಂತ ಅನೀತಿವಂತಿಕೆ ಜೀವನ ಮಾಡಿದಂಥ ಮಗ ಅವನು. ತಂದೆ ನೀತಿವಂತನಾಗಿದ್ದನು, ಆದರೆ ಮಗ ಕೆಟ್ಟು ಹೋಗಿದ್ದನು ಪ್ರಿಯರೇ. ಆದರೆ ಹಾಗೆ ಮನಸ್ಸೆಯ ಮಗನ ನೋಡಿಕೊಳ್ಳುವಾಗ ಮಗ ಅಂದರೆ ಹಿಜ್ಕೀಯನ ಮೊಮ್ಮಗ ಯೋಷಿಯನ ಬಗ್ಗೆ ಬರುವಾಗ ಅವನು ಮತ್ತೆ ನೀತಿವಂತನಾಗಿ ಜೀವನ ಮಾಡಿದನು. ಆದ್ದರಿಂದ ದೇವರು ಅವರವರಿಗೆ ಅವರವರ ಕೃತ್ಯಗಳಿಗೆ ತೀರ್ಮಾನ ಮಾಡ್ತಾನೆ ಪ್ರಿಯರೇ. ತಂದೆ ಒಳ್ಳೆಯವರಾಗಿದ್ದ ಕಾರಣಕ್ಕೋಸ್ಕರವಾಗಿ ಮಕ್ಕಳು ಒಳ್ಳೆಯರಾಗಿರ್ಬೇಕಂತ ಕಾರಣ ಒಂದು ರೂಲ್ ಇಲ್ಲ, ನಿಯಮ ಇಲ್ಲ. ನಾವೆಲ್ಲರೂ ಜವಾಬ್ದಾರಿ ತೆಗೆದುಕೊಳ್ಳಬೇಕು, ನಾವೆಲ್ಲರೂ ಬದಲಾಗಬೇಕು. ವೈಯಕ್ತಿಕವಾಗಿ ನಮ್ಮ ತಪ್ಪನ್ನು ಒಪ್ಪಿಕೊಂಡು ನಾವು ಕ್ರಿಸ್ತನಿಗೆ ಬರುವುದಾದರೆ ಮಾತ್ರ ನನಗೆ ನೀತಿ, ನನಗೆ ನ್ಯಾಯ, ನನಗೆ ಆಶೀರ್ವಾದ ದೇವರಿಂದ ಒದಗಿ ಬರ್ತದೆ. ಆದ್ದರಿಂದ ನಾವು ಇನ್ನೊಬ್ಬರ ಮೇಲೆ ದೋಷ ಹೊರಿಸೋದು ಬೇಕಾಗಿಲ್ಲ. ಆದಿಯಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ಆದ ನಂತರ ಪಾಪ ಪ್ರವೇಶಿಸಿದಾಗ ಆದಾಮನು ಹವ್ವಳನ್ನು, ಹವ್ವಳು ಸರ್ಪವನ್ನು ದೂಷಿಸಿದ ಹಾಗೆ ನಾವು ದೂಷಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು. ನಮ್ಮ ತಪ್ಪುಗಳಿಗೆ ನಾವೇ ಜವಾಬ್ದಾರಿಯಾಗಿ ಜೀವಿಸಬೇಕು. ಪಾಪದಲ್ಲಿ ಇರಬೇಕೋ ಇಲ್ಲ, ಅಪರಾಧ ಜೀವಿತದಲ್ಲಿ ಜೀವಿಸಬೇಕೋ
ಇಲ್ಲ, ನಮಗೊಂದು ಬಿಡುಗಡೆ ಅವಕಾಶ ಉಂಟು. 30 ಮತ್ತು 31ನೇ ವಚನ ಓದಿಕೊಳ್ಳುವಾಗ ಅಲ್ಲಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ನೀವು ತಪ್ಪು ಮಾಡಿದ್ದೀರ ನಿಜ ಎಂಬುದಾಗಿ ಆತನಿಗೆ ಗೊತ್ತಾಗಿದೆ, ಅದಕ್ಕೋಸ್ಕರ ಒಂದು ನಿರೀಕ್ಷೆ ನಮಗೆ ಕೊಡ್ತಾ ಇದ್ದಾನೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು. ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ. ನಾವು ಯಾವಾಗ ನಮ್ಮ ಅಪರಾಧಗಳನ್ನ ಬಿಟ್ಟು ಬಿಡ್ತೇವೋ ಆಗ ನಾವು ನಾಶವಾಗೋದಿಲ್ಲ, ಬದಲಾಗಿ ಜೀವಿಸ್ತೇವೆ. ಪ್ರಿಯರೇ, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಒಂದು ನಾವು ಬಿಡಬೇಕು, ಯಾವುದನ್ನು? ಅಪರಾಧಗಳನ್ನು ಬಿಟ್ಟು ಬಿಡಬೇಕು. ಹೀಗೆ ನಾವು ಬಿಟ್ಟು ಬಿಡುವಾಗ ನಾವು ನಾಶ ಆಗೋದಿಲ್ಲ. ಆದರೆ ಆಶೀರ್ವಾದ ಹೊಂದಲಿಕ್ಕೆ ಏನು ಮಾಡಬೇಕಂದ್ರೆ ಕೆಲವು ವಿಷಯಗಳನ್ನ ಮಾಡಬೇಕಾಗ್ತದೆ. ಏನಪ್ಪ ಅಂತಂದರೆ ನಾವು ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಬೇಕು. 32ನೇ ವಚನ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ ಎಂದು ಕರ್ತನಾದ ಯೆಹೋವನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಯೆಹೋವನು ತಾನೇ ಹೇಳ್ತಾ ಇದ್ದಾನೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ, ಕರ್ತನ ಕಡೆ ತಿರುಗಿಕೊಳ್ಳೋಣ. ಆಗ ನಮಗೆ ಇರುವಂಥ ಎಲ್ಲ ಈ ಒಂದು ಭಾರ, ಈ ಒಂದು ಪಾಪದ ಹಿಂಸೆ, ಹೊರೆಗಳು ಹೊರಟು ಹೋಗಿ ನಾವು ನಾಶವಾಗದೆ ದೇವರೊಟ್ಟಿಗೆ ಸಂತೋಷವಾಗಿ ಜೀವಿಸುವಂಥ ಭಾಗ್ಯ ಈ ಲೋಕದಲ್ಲಿ ಮತ್ತು ಮುಂದಿನ ಲೋಕದಲ್ಲಿ ಸಿಗ್ತದೆ. ಪ್ರಿಯರೇ, ಇಟ್ಸ್ ಅ ಡಬಲ್ ಬೆನಿಫಿಟ್. ಎರಡೂ ಲೋಕದಲ್ಲಿ ನಮಗೆ ದೇವರ ಆಶೀರ್ವಾದ ಸಿಗುವಂಥ ಕೃಪೆಗೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಪ್ರಿಯರೇ, ಇದಕ್ಕೆ ಪೂರಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೂಡ ಮಾತನ್ನು ಹೇಳ್ತಾನೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅಲ್ಲಿ 17ರಿಂದ 24 ನೋಡಿಕೊಳ್ಳುವಾಗ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಅದರಿಂದ ಮುಖ್ಯ ತಲೆಬರಹ, ದೇವರಿಂದ ಕರೆಸಿಕೊಂಡವರು ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆಯಬೇಕೆಂಬ ಶೀರ್ಷಿಕೆಯನ್ನು ಓದಿಕೊಳ್ತೇವೆ. ಎಫೆಸ 4ನೇ ಅಧ್ಯಾಯ 17ನೇ ವಚನದ ತಲೆಬರಹ. ಹಾಗಾದರೆ ನಾವು ಹೇಳ್ಕೊಳ್ತೇವಲ್ವ, ನಾವು ಕ್ರೈಸ್ತರೆಂಬುದಾಗಿ, ನಾವು ದೇವರಿಂದ ಕರೆಯಲ್ಪಟ್ಟರೆಂದು ಹೇಳ್ಕೊಳ್ತೀವಲ್ಲ. ಹಾಗೆ ಹೇಳ್ಕೊಳ್ಳೋದಾದರೆ ಏನು ಮಾಡಬೇಕಂತೆ? ನಾವು ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆಯಬೇಕೆಂಬ ಆಜ್ಞೆಯನ್ನು ನಮಗೆ ದೇವರವಾಗಿ ತಿಳಿಸ್ಕೊಡ್ತಾ ಇದೆ. ಪ್ರಿಯರೇ, 17ನೇ ವಚನ ಹೀಗೆ ಹೇಳ್ತದೆ, ಆದ್ದರಿಂದ ಅನ್ಯಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳ್ತೇನೆ. ಎಂಥ ಒಳ್ಳೆಯ ಮಾತಲ್ಲವೇ? ಅವರ ನಡುವೆ ಪ್ರಕಾರವಾಗಿ ನಾವು ಇನ್ನು ಮೇಲೆ, ಅಂದರೆ ಕ್ರಿಸ್ತನ ಸಂಧಿಸಿದ ಮೇಲೆ, ತೀರ್ಮಾನ ಮಾಡಿದ ಮೇಲೆ, ಪಶ್ಚಾತ್ತಾಪಟ್ಟ ಮೇಲೆ, ಬದಲಾವಣೆ ಹೊಂದಿದ ಮೇಲೆ, ನೂತನ ಮನಸ್ಸನ್ನು ಹೊಂದಿಕೊಂಡ ಮೇಲೆ ನಾವು ಅದೇ ರೀತಿ ಆ ಪ್ರಕಾರ ಜೀವಿಸುವಂಥದ್ದು ಬೇಡ ಎಂಬುದಾಗಿ ಪೌಲನು ಸುಮ್ಮನೆ ಹೇಳ್ತಾ ಇಲ್ಲ, ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಪವಿತ್ರಾತ್ಮನ ವಾಕ್ಯದ ಮುಖಾಂತರ ನಮಗೆ ಕೂಡ ಇವತ್ತು ಖಂಡಿತವಾಗಿ ಹೇಳ್ತಾ ಇದ್ದಾನೆ. ನಾವು ಹಳೆಯ ಜೀವನವನ್ನು ಬಿಟ್ಟು, ವ್ಯರ್ಥ ಜೀವಿತವನ್ನು ಬಿಟ್ಟು, ವ್ಯರ್ಥ ನಡವಳಿಕೆಯನ್ನು ಬಿಟ್ಟು ನಾವು ವಿಭಿನ್ನರಾಗಿ ನಂಬಿಕೆಯಲ್ಲಿ ಜೀವಿಸಬೇಕೆಂಬುದಾಗಿ ಆತ ನಮ್ಮನ್ನು ಕರೀತಾ ಇದ್ದಾನೆ. ಪ್ರಿಯರೇ, ಅಪನಂಬಿಕೆಯು ಹಳೆಯ ಸ್ವಭಾವವಾಗಿದೆ. ನಮ್ಮನ್ನು ಅದು ಪಾತಾಳಕ್ಕೆ ಅಥವಾ ನರಕಕ್ಕೆ ನಡೆಸ್ತದೆ. ಪ್ರಿಯರೇ, ಕತ್ತಲೆಗೆ ನಡೆಸ್ತದೆ, ದೇವರಿಂದ ದೂರ ಮಾಡ್ತದೆ. ಆದರೆ ನಂಬಿಕೆಯು ಯಾವಾಗ ನಾವು ಆತನ ಬಂದು ಒಪ್ಪಿಸಿಕೊಡ್ತೇವೋ, ಹೊಸ ಜೀವಿತವನ್ನು ಹೃದಯ ಹೊಂದಿಕೊಳ್ತೇವೋ, ಆಗ ನಾವು ನಂಬಿಕೆಯಲ್ಲಿ ಬೆಳೆಯುತ್ತಾ ಜೀವಕ್ಕೂ ಬೆಳಕಿಗೂ ಆಶೀರ್ವಾದಕ್ಕೂ ನಡೆಸಲ್ಪಡ್ತೇವೆ. ಪ್ರಿಯರೇ, ಅದರಿಂದ ಈ ಲೋಕದವರಂತೆ ಜೀವಿಸುವುದು ಬೇಕಿಲ್ಲ. ನಾವು ಕೇವಲ ಜೀವನ ಶೈಲಿಯನ್ನು ಬದಲಾಯಿಸಿದರೆ ಸಾಲದು. ಪ್ರಿಯರೇ, ಬದಲಾಗಿ ನಮ್ಮಲ್ಲಿರುವಂಥ ಆತ್ಮಿಕ ಕೊಳಕುತನವನ್ನು, ಆತ್ಮಿಕ ಪಾಪವನ್ನು ನಾವು ಶುದ್ಧೀಕರಿಸಿಕೊಂಡವರಾಗಿ ಸ್ವಸ್ಥತೆಯಿಂದ, ಸ್ವಚ್ಛತೆಯಿಂದ, ಶುದ್ಧತೆಯಿಂದ ಜೀವಿಸಬೇಕೆಂಬುದಾಗಿ ಪೌಲನು ಇಲ್ಲಿ ನಮಗೆ ಕರೆ ಕೊಡ್ತಾ ಇದ್ದಾನೆ. ಮತ್ತು ಅಲ್ಲಿ 2ನೇ ಅಂಶಕ್ಕೆ ಮುಂದೆ 20ನೇ ವಚನ ಓದಿಕೊಳ್ಳುವಾಗ, 4ನೇ 20ನೇ ವಚನ ಓದಿಕೊಳ್ಳುವಾಗ ನಮಗೆ ವಾಕ್ಯ ಬಹಳ ಸ್ಪಷ್ಟವಾಗಿ ಹೀಗೆ ಹೇಳ್ತದೆ. 20ನೇ ವಚನ, ನೀವಾದರೋ, ಅಂದರೆ ಕರೆಯಲ್ಪಟ್ಟವರು ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಮತ್ತೊಂದು ಭಾಷಾಂತರದಲ್ಲಿ ನೋಡಿಕೊಳ್ಳುವಾಗ ಅಲ್ಲಿ ಹೇಳ್ತದೆ, ನೀವು ಕ್ರಿಸ್ತನನ್ನೇ ಇಂಥದ್ದೆಂದು ಕಲಿತುಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಕ್ರಿಸ್ತನನ್ನೇ ಕಲಿತುಕೊಂಡಿದ್ದೇವೆ ನಾವು. ಹಾಗಾದರೆ ಕ್ರಿಸ್ತನ ಅನುಸರಿಸುವಾಗ ನಮಗೊಂದು ಕಟ್ಟಳೆ ಉಂಟು, ನಿಯಮ ಉಂಟು, ಇದೇ ರೀತಿ ಜೀವನ ಮಾಡಬೇಕೆಂಬುದಾಗಿ. ಕೆಲವು ಮನೆ ಕೊಂಡುಕೊಳ್ಳುವಾಗ ನೀವು ನೋಡಿರ್ಬೋದು, ಕೆಲವು ಇಲೈಟ್ ಭಾಳ ಎಕ್ಸ್ಪೆನ್ಸಿವ್ ಅಪಾರ್ಟ್ಮೆಂಟ್ಸ್ಗಳು ನೋಡುವಾಗ ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ಕೊಂಡುಕೊಳ್ಳಿಕ್ಕೆ ಅವ್ರು ನಮ್ಮನ್ನು ಸ್ಕ್ರೀನ್ ಮಾಡ್ತಾರೆ. ಇವರು ಯಾವ ರೀತಿ ಇದ್ದಾರೆ, ಇವ್ರ ಜೀವನ ಶೈಲಿ ಹೇಗಿದೆ, ಇವರು ಈ ಒಂದು ಕಮ್ಯುನಿಟಿಗೆ ತಕ್ಕಂತೆ ಇದ್ದಾರೋ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾರೆ. ಅವರು ಹಣ ಕೊಟ್ಟ ಕೂಡಲೇ ಏನೂ ಕೊಡೋದಿಲ್ಲ. ದೇ ವಿಲ್ ಸ್ಕ್ರೀನ್ ಅಸ್.
ಇವರು ಈ ಒಂದು ಕಮ್ಯುನಿಟಿ ಬರಲಿಕ್ಕೆ ಅವರಿಗೆ ಅರ್ಹತೆ ಇದೆ ಎಂಬುದಾಗಿ ಅವರು ಚೆಕ್ ಮಾಡ್ತಾರೆ ಪ್ರಿಯರೇ. ನಾವು ಕ್ರಿಸ್ತನವರಾಗಿ ಇನ್ನೆಷ್ಟು ಅರ್ಹರಾಗಿ ಜೀವಿಸಬೇಕಲ್ಲವೇ? ನಮ್ಮಲ್ಲಿ ಆಮೂಲಾಗ್ರ ಬದಲಾವಣೆ ಉಂಟಾಗಬೇಕು. ಸಂಪೂರ್ಣವಾಗಿ, ಸ್ವಲ್ಪ ಅಲ್ಲ, ಇಲ್ಲೊಂದಷ್ಟು ಅಲ್ಲೊಂದಷ್ಟಲ್ಲ, ನಾವು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬದಲಾಗಿ ಕ್ರಿಸ್ತವರಾಗಿ ಜೀವಿಸಲಿಕ್ಕೆ ನಾವು ಸಿದ್ಧವಾಗಬೇಕು. ಕ್ರಿಸ್ತನನ್ನೇ ಕಲಿಯುತ್ತಾ, ಕ್ರಿಸ್ತನಿಂದ ಕಲಿಯುತ್ತಾ ಜೀವಿಸಬೇಕು. ನಾವು ಭಾಳ ಪ್ರಾಮುಖ್ಯ. ಯೇಸುವಿನಲ್ಲಿ ಕಂಡುಕೊಂಡ ಸತ್ಯದ ಪ್ರಕಾರ ನಾವು ಜೀವಿಸುತ್ತಾ ನಾವು ಮುಂದೆ ಸಾಗಬೇಕು ಪ್ರಿಯರೇ. ಯಾಕಂದರೆ ಆತನು ಸತ್ಯವಾಗಿದ್ದಾನೆ, ಆತನ ವಾಕ್ಯಗಳು ಸತ್ಯವಾಗಿವೆ. ನಮ್ಮ ಮಾನಸಾಂತರವು ಕೇವಲ ಸ್ವಸಹಾಯ ಸೆಲ್ಫ್ ಹೆಲ್ಪ್ ಟಿಪ್ಸ್ಗಳಲ್ಲ ಪ್ರಿಯರೇ, ಅದು ಯೇಸುವಿನೊಂದಿಗಿನ ನಮ್ಮ ಸಂಬಂಧದಲ್ಲಿ ಆಳವಾಗಿ ಬೇರೂರಿರಬೇಕು. ಅದು ಬರೀ ಕಾಸ್ಮೆಟಿಕ್ ಆಗಿರಬಾರ್ದು, ಬರೀ ಮೇಲ್ಮೈ ಮಾತ್ರ ನಾವು ಸರಿಪಡಿಸ್ಕೊಳ್ಳೋದಲ್ಲ. ನಮ್ಮ ಹೃದಯಾಂತರಾಳದಲ್ಲಿ ನಾವು ಬದಲಾಗಬೇಕು, ಆತನನ್ನು ಸ್ವೀಕರಿಸಬೇಕು. ಮತ್ತು ಅದಕ್ಕೆ ನಾವೊಂದು ಬದಲಾವಣೆ ಆಗಿರುವುದಾದರೆ ಅದು ನಮ್ಮ ಕ್ರಿಯೆಯಲ್ಲಿ ಕಾಣಿಸಿಕೊಳ್ಳಬೇಕು. ದೇವರು ನಮಗೆ ಕರೆಯುವಂಥದ್ದು ಇದಕ್ಕೋಸ್ಕರವಾಗಿ, ಮಗನೇ ನಿನ್ನ ಬದಲಾವಣೆ ಆಗಿರುವುದಾದರೆ ಅದನ್ನು ಕ್ರಿಯೆಯಲ್ಲಿ ತೋರಿಸು, ತಕ್ಕ ಫಲದಿಂದ ತೋರಿಸು, ನಿನ್ನ ಫಲವು ಅದನ್ನು ತೋರಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಉತ್ತೇಜನ ಕೊಡ್ತದೆ, ಎಚ್ಚರಿಸ್ತದೆ. ಹಳೆ ಸ್ವಭಾವವನ್ನು ತೆಗೆದುಹಾಕುವಂಥದ್ದು ಬಹಳ ಇಂಪಾರ್ಟೆಂಟ್. ಎಲ್ಲ ಕೊಳಕನ್ನು, ರೋಗ ಪೀಡಿತ ಬಟ್ಟೆಗಳನ್ನ ನಾವು ಮನೆ ತೆಗೆದುಹಾಕುವ ಹಾಗೆ ನಮ್ಮಲ್ಲಿರುವಂಥ ಎಲ್ಲ ಮೋಸದ ಆಶೆಗಳನ್ನು, ಭ್ರಷ್ಟವಾಗಿರುವಂಥ ಹಳೆಯ ಜೀವಿತವನ್ನು, ವಿಧಾನವನ್ನು ನಾವು ತ್ಯಜಿಸಬೇಕು, ಬಿಟ್ಟು ಬಿಡಬೇಕು. ಮತ್ತು ನಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳಬೇಕು. ಮುಂದೆ ಕ್ರಿಸ್ಮಸ್ ಬರ್ತದೆ, ಹೊಸ ವರ್ಷ ಬರ್ತದೆ, ಹೊಸ ಕುಟುಂಬಗಳಲ್ಲಿ ಹಬ್ಬಗಳು ಬರ್ತದೆ, ಜನ್ಮದಿನಗಳು ಬರ್ತದೆ. ಹಾಗೆ ಬರುವಾಗ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸ್ತೇವಲ್ಲ, ಸುಂದರಗೊಳಿಸ್ತೇವಲ್ಲ, ಎಲ್ಲ ಬೇಡದ ವಿಷಯಗಳು ತೆಗೆದು ಹಾಕ್ತೇವೆ, ಬೇಕಿರೋದು ಮಾತ್ರ ಇಟ್ಟುಕೊಳ್ತೇವೆ. ಹಾಗೆ ನಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಬೇಕು. ನಾವು ಆಗಾಗ ಬದಲಾಯಿಸಿಕೊಳ್ಬೇಕು, ಆಗಾಗ ಸ್ವಚ್ಛಗೊಳಿಸ್ಕೊಳ್ಬೇಕು. ಯಾಕಂದರೆ ಮಾನಸಾಂತರವು ದೇಹದಲ್ಲಿ ಶುರುವಾಗೋದಿಲ್ಲ, ಬದಲಾಗಿ ಮನಸ್ಸಿನಲ್ಲಿ ಶುರುವಾಗುತ್ತೆ. ದೇವರ ಸತ್ಯದೊಂದಿಗೆ ಹೊಂದಿಕೊಳ್ಳಲು ನಮ್ಮ ಆಲೋಚನೆಯನ್ನು ಆತ್ಮವು ನಿರಂತರವಾಗಿ ನವೀಕರಿಸುತ್ತಾ ಹೋಗಬೇಕು ಪ್ರಿಯರೇ. ಇಲ್ಲ ನಮ್ಮ ಆಲೋಚನೆ ಮತ್ತೆ ಕೆಟ್ಟತನಕ್ಕೆ ಹೋಗಿ ನಮ್ಮನ್ನು ಪಾಪಕ್ಕೆ ಬೀಳಿಸ್ತದೆ. ನಾವು ಹೊಸ ಸ್ವಭಾವವನ್ನು ಧರಿಸಿಕೊಂಡವರಾಗಿ ದೇವರ ಪಾತ್ರವನ್ನು, ದೇವರ ಕ್ರಿಯೆಯನ್ನು, ಉದ್ದೇಶವನ್ನು ಪ್ರತಿಬಿಂಬಿಸಲು ನಾವು ಸಿದ್ಧವಾಗಬೇಕು. ಮತ್ತು ಹಾಗೆ ತೋರಿಸಲಿಕ್ಕೆ ನಮಗೆ ಹೊಸ ಜೀವಿತ ಬೇಕೇ ಬೇಕು. ಆತನ ನೀತಿ, ಆತನ ಪವಿತ್ರತೆ, ಆತನ ಶುದ್ಧತೆ ಬೇಕೇ ಬೇಕು. ನಾವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ, ಆತನ ಕೃಪೆ ಬೇಕು. ಆದ್ದರಿಂದ ಇಂದು ದೈನಂದಿನ ಸಕ್ರಿಯ ಪ್ರಕ್ರಿಯೆ ಆಗಿದೆ. ವಿ ಹ್ಯಾವ್ ಟು ಡೂ ಇಟ್ ಎವ್ರಿ ಡೇ. ಪ್ರತಿದಿನ ನವೀಕರಣಗೊಳ್ಳಬೇಕು, ಹೊಸದಾಗಿ ನೂತನಪಡಿಸಿಕೊಳ್ಳಬೇಕು. ಹಳೆಯ ಮುರಿದ ಜೀವನ ವಿಧಾನವನ್ನು ನಿರಂತರವಾಗಿ ನಾವು ತ್ಯಜಿಸುತ್ತಾ ಕ್ರಿಸ್ತನಲ್ಲಿ ಹೊಸವಾದಂಥ ಪವಿತ್ರ ಜೀವಿತವನ್ನು ಅಳವಡಿಸಿಕೊಂಡು ಜೀವಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ನೀವು ಹೊಸದಾಗಿ ಹುಟ್ಟಿದ್ದೀರಾ, ರಕ್ಷಣೆ ಪಡ್ಕೊಂಡಿದ್ದೀರಾ, ಹಾಗಾದರೆ ಅದನ್ನು ಕಳ್ಕೊಳ್ಳದಂತೆ ನೀವು ನೂತನಗೊಳಿಸ್ತಾ ಹೋಗ್ರಿ, ಅದನ್ನು ಹೊಸದಾಗಿ ಮಾಡಿಕೊಳ್ಳುತ್ತಾ ಮುಂದುವರಿಯಿರಿ. ಕ್ರೈಸ್ತ ಜೀವನವು ಆ ವಾಸ್ತವವನ್ನು, ಅಂದರೆ ಕ್ರಿಸ್ತನಲ್ಲಿ ಇರುವಂಥ ಜೀವಿತವನ್ನು ಜೀವಿಸುವಂತಾಗಿದೆ ಪ್ರಿಯರೇ. ಕತ್ತಲೆಯ ಜಗತ್ತಿನಲ್ಲಿ ದೇವರ ನೀತಿ ಮತ್ತು ಪವಿತ್ರತೆ ಸ್ವರೂಪವನ್ನು ನಾವು ಪ್ರತಿಬಿಂಬಿಸುವ ಮೂಲಕ ನಮ್ಮ ಕರೆಗೆ ನಾವು ಯೋಗ್ಯರಾಗಿ ಜೀವಿಸಬೇಕು. ಅದಕ್ಕೋಸ್ಕರವಾಗಿ ದೇವರನ್ನು ಕರೆದಿದ್ದಾನೆ ಪ್ರಿಯರೇ. ಹೆಚ್ಕೆಲ್ ಮುಖಾಂತರ ಒಂದು ಮಾತು ಹೇಳಿದ್ದಾನೆ, ದುಷ್ಟನ್ನು ಸಾಯುವುದರಲ್ಲಿ ನನಗೆ ಸಂತೋಷವಿಲ್ಲ. ಪೌಲನು ಹೇಳ್ತಾ ಇದ್ದಾನೆ, ನೀವು ಅನ್ಯಜನಂತೆ ನಡೆಯದೆ ನೂತನ ಸ್ವಭಾವವನ್ನು ಹೊಂದಿಕೊಂಡವರಾಗಿ ಜೀವಿಸಿರಿ. ನಮ್ಮನ್ನು ಕರ್ತನ ಒಪ್ಪಿಸಿಕೊಡೋಣ. ಸ್ವಾಮಿ, ನನ್ನನ್ನು ಬದಲಾಯಿಸು, ನಾನು ಬದಲಾಗಿ ಈ ಲೋಕದವರಂತೆ ಜೀವಿಸದೆ ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಜೀವಿಸಲು ನನ್ನನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣವೋ. ಆತನ ಸಹಾಯನ ಬೇಡಿಕೊಳ್ಳೋಣ. ಈ ಸಮಯದಲ್ಲಿ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ಪಾಪಿಗಳಾದ ನಮ್ಮನ್ನು ನೀವು ಎಷ್ಟೋ ಪ್ರೀತಿ ಮಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ ರಾಜ. ಕರ್ತನೆ, ನಾವು ನಿನ್ನ ಬಿಟ್ಟು ಹೋದರೂ ನೀನು ನಮ್ಮನ್ನು ಬಿಟ್ಟು ಬಿಡದೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದು ನಮ್ಮನ್ನು ಹಿಡಿದು ನಿನ್ನ ಮಾರ್ಗದಲ್ಲಿ, ನೀತಿಯಲ್ಲಿಯೂ ಸತ್ಯ ನಿಲ್ಲಿಸಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಲ್ಲಿಸಲಿಕ್ಕೆ ನೀನು ಮನಸ್ಸು ಮಾಡಿದೆಯಾ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ದಯಮಾಡಿ ನಮ್ಮನ್ನು ಕರುಣಿಸು. ಒಪ್ಪಿಸಿಕೊಟ್ಟಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ಈ ಸಮಯದಲ್ಲಿ ಮುಟ್ಟು ಸ್ವಾಮಿ. ನಿನ್ನ ಆತ್ಮನಿಂದ ಅವರನ್ನು ತುಂಬಿಸು ಕರ್ತನೆ. ಇಂದಿನಿಂದ ಸ್ವಾಮಿಯವರು ಹೊಸ ಜೀವಿತ ಹೊಂದಿಕೊಂಡವರಾಗಿ, ನಿನ್ನನ್ನು ಧರಿಸಿಕೊಂಡವರಾಗಿ, ನಿನ್ನ ಮಕ್ಕಳಾಗಿ ಬಾಳುವಂತೆ, ನೀತಿಯಲ್ಲಿಯೂ ನ್ಯಾಯದಲ್ಲಿಯೂ ಜೀವಿಸುವಂಥ ಕೃಪೆಯನ್ನು ದಯಪಾಲಿಸಿಕೊಟ್ಟು ನಡೆಸು. ನಿನಗೆ ಮಾತ್ರ ಮಹಿಮೆಯುಂಟಾಗಲಿ. ಈ ವಾಕ್ಯಗಳನ್ನು ನಮ್ಮನ್ನು ಆಶೀರ್ವದಿಸಿ ನಿನಗಾಗಿ ಜೀವಿಸು ನಮ್ಮನ್ನು ಬಲಪಡಿಸಬೇಕೆಂದು
ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಮಾಡುತ್ತಾ ಬೇಡೊಂದಿದೆ ನಮ್ಮ ತಂದೆಯೇ, ಆಮೇನ್.